ಅರೆಸ್ಟ್ ಗಿನ್ನ ಮುಂಚೆ ಚಾನ್ಸ್ ಕೊಟ್ರಿ, ಚಾನ್ಸ್ ಆಯ್ತು, ಚಾನ್ಸ್ ಆದ್ಮೇಲೆ ಸ್ಟೇಟ್ ವೆಕೆಟ್ ಆದ ತಕ್ಷಣ ಚಾರ್ಜ್ ಶೀಟ್ ಫೈಲ್ ಮಾಡ್ಬೋದು. ಅಂದ್ರೆ ಚಾರ್ಜ್ ಶೀಟ್ ಫೈಲ್ ಮಾಡಾದ್ಮೇಲೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಅಂತ ಹೇಳ್ತೀರಾ, ಆದ್ರೆ ಇದುವರೆಗೂ ಅರೆಸ್ಟ್ ಆಗದಾಗ್ಲಿ ಅವ್ರು ಮಾಡಿದ್ದ ಒಳಸಂಚಿಗಾಗ್ಲಿ ಯಾವ್ದು ಕಾನ್ಸ್ಪಿರಸಿಗೆ ಯಾವುದೇ ರೀತಿ ಇದಿಲ್ಲ. ಚಾರ್ಜ್ ಶೀಟ್ ಟ್ರಯಲ್ ಆಗುತ್ತೆ, ಚಾರ್ಜ್ ಶೀಟ್ ಅವಲ್ಲಿಂದ ಸ್ಟೇಟ್ ತಗೊಳ್ತಾರೆ, ಮುಗೀತಲ್ಲಿ. ಆಯ್ತಾ, ನಾನು ಮೊಹಂತಿ ಅವರು ಇಲ್ಲೇ ಇದ್ದಾರೆ, SIT ಚೀಫ್. ಐ ಡೋಂಟ್ ವಾಂಟ್ ಅಲ್ಲಲ್ಲ, ನಂಬಿಕೆ ಈಗಲೂ ಇರಬೇಕು. ಯಾಕೆಂದ್ರೆ ನೋಡಿ, ಅರೆಸ್ಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಅರೆಸ್ಟ್ ಮಾಡಿದ ಅರ್ಧ ಗಂಟೆನಲ್ಲಿ ಸ್ಟೇ ಸಿಕ್ಕತ್ತೆ. ಅಲ್ಲಲ್ಲ, ಕೇಳಿ ನಾನು ಹೇಳ್ತೇನೆ. ಅದಕ್ಕೆ ನಾವು ಕಾನೂನು ಸಿಕ್ಲಿ ಅಂತ ನೀವು ಹೇಳ್ಬೋದು. ಒಂದು ಇಲಾಖೆ, ಪೊಲೀಸ್ ಇಲಾಖೆ ಒಬ್ಬರನ್ನ ಅರೆಸ್ಟ್ ಮಾಡಿ ಕೋರ್ಟ್ ಸ್ಟೇ ಕೊಡ್ತದೆ ಅಂದ್ರೆ ಎರಡು ವಿಚಾರ. ಒಂದು, ಯು ಡೋಂಟ್ ಹ್ಯಾವ್ ಎನಿ ಪ್ರಾಪರ್ ಇನ್ಫಾರ್ಮೇಶನ್ ಆರ್ ಟು ಪ್ರೊಟೆಕ್ಟ್ ಯುವರ್ ಕೇಸ್. ಎರಡನೇದು, ಇನ್ವೆಸ್ಟಿಗೇಷನ್ ಮಾಡಬೇಕು. ಸರಿಯಾಗಿ ಮಾಡಿಲ್ಲ ಅಂತಾನೆ ಕೋರ್ಟು. ನಾವು ಎಚ್ಚರಿಕೆಯಿಂದ ಮಾಡಬೇಕು. ವಿ ವಿಲ್ ಟೇಕ್ ಇಟ್ ಟು ಎ ಲಾಜಿಕಲ್ ಎಂಡ್. ವೇಟ್ ಮಾಡಿ ನೋಡಿ, ಅದೇನು ಅದು ಮುಗಿದಿಲ್ಲ. ಅದು ಚಾರ್ಜ್ ಶೀಟ್ ಕೊಟ್ಟಿದ್ದ ತಕ್ಷಣ ಅದೇನು ಕೇಸ್ ಮುಗಿದೋಗಿದೆ ಅಂತಲ್ಲ. ವಿ ವಿಲ್ ಡೆಫಿನೆಟ್ಲಿ ಅರೆಸ್ಟ್ ಮಾಡೋದೇನು. ನಾ ಅರ್ಧ ಗಂಟೆಲಿ ಈಗ ಇನ್ಸ್ಟ್ರಕ್ಷನ್ ಕೊಟ್ರೆ ಅರೆಸ್ಟ್ ಮಾಡಕ್ಕೆ ಬಿಸಾಕ್ತಾರೆ. ಅದಿಲ್ಲ, ಅದು ಗೊತ್ತು ಅವರಿಗೆ. ನಾವು ಸರ್ಕಾರ ಅವರಿಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದೀವಿ ಅಂದ್ರೆ, ನಾವು ಯಾವುದೇ, ನಾನಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಒಂದು ಫೋನ್ ಕಾಲ್ ಏನಾದ್ರು ಮಾಡಿದೀವ ಕೇಳಿ ಅವ್ರು. ಮಿಸ್ಯೂಸ್ ಇಲ್ಲ ರೀ. ನೀವು ಒಂದು ಪ್ರೊಸೀಜರ್ ಅಲ್ಲಿ ಹೋಗ್ಬೇಕಲ್ವಾ. ಒಂದು ತನಿಖೆ ಅಂತ ಹೇಳಿದ್ಮೇಲೆ ಒಂದು ಪ್ರೊಸೀಜರ್ ಅಲ್ಲಿ ಹೋಗ್ಬೇಕಲ್ವಾ. ನಾವು ಹೆಂಗಂದ್ರೆ ಹಂಗೆ ತನಿಖೆ ಮಾಡ್ತೀವಿ, ಹೆಂಗಂದ್ರೆ ಯಾರನ್ನ ಬೇಕಾದ್ರೆ ಅರೆಸ್ಟ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಬರ್ತೀವಿ. ಯಾವುದು ಈಗ ಏನು ಇಲ್ಲಿಯವರೆಗೂ ಇನ್ವೆಸ್ಟಿಗೇಷನ್ ಮಾಡಿರೋ ಮಾಹಿತಿಗಳು ಸಿಕ್ಕಿದವಲ್ಲ, ಆ ಬುರುಡೆ, ಆ ಜನ, ಆ ಬುರುಡೆ ಎಲ್ಲೆಲ್ಲಿ ಹೋಯ್ತು, ಏನಾಯ್ತು, ಯಾರು ಇನ್ವಾಲ್ವ್ ಆಗಿದ್ರು, ಮತ್ತೊಂದು, ಇದೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಅದನ್ನ ರಿಪೋರ್ಟ್ ಹಾಕಿದಿರಲ್ಲ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.